ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಫ್ಯಾಟಿ ಲಿವರ್ ಅಥವಾ ಕೊಬ್ಬಿನ ಯಕೃತ್ತನ್ನು ಗುಣಪಡಿಸುವ ಶಕ್ತಿ ಯಾವ ಆಹಾರ ಪದಾರ್ಥದಲ್ಲಿದೆ? ಆಪ್ಷನ್ಸ್: ಎ ರಾಗಿ, ಬಿ ಜೋಳ, ಸಿ ಬಾರ್ಲಿ, ಡಿ ನವಣೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಗಿ. ರಾಗಿಗಳು ಹೆಚ್ಚಿನ ಫೈಬರ್ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಕೊಬ್ಬಿನ ಯಕೃತ್ತನ್ನು ತಡೆಯಲು ಸಹಾಯ ಮಾಡುತ್ತದೆ. ರಾಗಿಗಳು ಯಕೃತ್ತಿನ ಆರೋಗ್ಯವನ್ನು ಬೆಂಬಲಿಸುವ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಹೊಂದಿರುತ್ತವೆ. ರಾಗಿ ಹೊಟ್ಟು ಪ್ರೋಟೀನ್, ಹೈಡ್ರೋಲೈಜೇಟ್, ಆಲ್ಕೋಹಾಲ್ ಯುಕ್ತವಲ್ಲದ ಕೊಬ್ಬಿನ ಪಿತ್ತಜನಕಾಂಗದ ಕಾಯಿಲೆಗೆ ಚಿಕಿತ್ಸೆ ನೀಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಯಕೃತ್ತಿನ ಒಟ್ಟು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಎರಡನೇ ಪ್ರಶ್ನೆ, ಉಸಿರಾಡುವ ಗಾಳಿಯನ್ನು ಮಾರಾಟ ಮಾಡುವ ದೇಶ ಯಾವುದು? ಆಪ್ಷನ್ಸ್: ಎ ಐಸ್ಲ್ಯಾಂಡ್, ಬಿ ನಾರ್ವೆ, ಸಿ ಇಟಲಿ, ಡಿ ಆಫ್ರಿಕಾ. ಸರಿಯಾದ ಉತ್ತರ ಆಪ್ಷನ್ ಸಿ ಇಟಲಿ. ಇಟಾಲಿಯ ಕಮ್ಯುನಿಕಾ ಎಂಬ ಕಂಪನಿಯು ಈ ಗಾಳಿಯನ್ನು ಮಾರಾಟ ಮಾಡಲು ಆರಂಭಿಸಿದೆ. ಇಟಾಲಿಯ ಕೋಮೋ ಸರೋವರವು ತುಂಬಾ ಸ್ವಚ್ಛವಾಗಿದೆ ಮತ್ತು ಮಾಲಿನ್ಯ ಮುಕ್ತವಾಗಿದೆ. ಕೆರೆಯ ಪಕ್ಕದ ಹಳ್ಳಿಯಲ್ಲಿ ಶುದ್ಧ ಗಾಳಿ ಸಿಗುವುದರಿಂದ ಈ ಕಂಪನಿಯು ಈ ಗಾಳಿಯನ್ನು ಮಾರಾಟಕ್ಕೆ ಬಳಸುತ್ತಿದೆ. ಕ್ಯಾನ್ಗಳಲ್ಲಿ ಸೀಲ್ ಮಾಡಿ ತಮ್ಮ ಸೀಕ್ರೆಟ್ ಫಾರ್ಮುಲಾ ಹೇರ್ ಹಾಕಿ ಮಾರುತ್ತಿದ್ದಾರೆ. ಈ ಗಾಳಿಯನ್ನು ಉಸಿರಾಡಬೇಕೆಂದರೆ ಇದರ 400 ml ಅಂದರೆ ಲೀಟರ್ ಗಾಳಿಯ ಬೆಲೆ ಬರೋಬ್ಬರಿ 2267 ರೂಪಾಯಿ. ಈ ಗಾಳಿಯನ್ನು ಉಸಿರಾಡಿದರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎನ್ನುತ್ತಾರೆ. ಮೂರನೇ ಪ್ರಶ್ನೆ, ಆಹಾರವನ್ನು ಕೈಯಿಂದ ತಿನ್ನಬೇಕು ಎನ್ನಲು ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ ಜೀರ್ಣಶಕ್ತಿ ವೃದ್ಧಿ, ಬಿ ಇಂದ್ರಿಯಗಳು ಸಕ್ರಿಯ, ಸಿ ರುಚಿ ಹೆಚ್ಚಳ, ಡಿ ಪದ್ಧತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕೈಯಿಂದ ತಿನ್ನುವ ಅಭ್ಯಾಸವು ನಮ್ಮ ಇಂದ್ರಿಯಗಳನ್ನು ಸಕ್ರಿಯಗೊಳಿಸುತ್ತದೆ. ನಿಮ್ಮ ಕೈಗಳಿಂದ ನೀವು ಆಹಾರವನ್ನು ಸ್ಪರ್ಶಿಸಿದಾಗ ನೀವು ಸ್ಪರ್ಶ, ವಾಸನೆ, ದೃಷ್ಟಿ, ಶ್ರವಣ ಮತ್ತು ರುಚಿಯ ಎಲ್ಲ ಇಂದ್ರಿಯಗಳು ಸಕ್ರಿಯಗೊಳ್ಳುತ್ತವೆ. ಬೆರಳುಗಳಲ್ಲಿರುವ ನರಗಳು ಆಹಾರದ ವಿನ್ಯಾಸವನ್ನು ಗ್ರಹಿಸಿದ ತಕ್ಷಣ ಅದು ಮೆದುಳಿಗೆ ಸಂಕೇತವನ್ನು ಕಳುಹಿಸುತ್ತದೆ. ಕೆಲವು ಲೋಳೆಯ ಜೊತೆಗೆ ಉತ್ತಮ ಪ್ರಮಾಣದ ಲಾಲಾರಸದ ಕಿಣ್ವಗಳು ಉತ್ಪತ್ತಿಯಾದಾಗ ಆರೋಗ್ಯಕರ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತವೆ. ನಾಲ್ಕನೇ ಪ್ರಶ್ನೆ, ಊಟದ ಜೊತೆಗೆ ಹಣ್ಣುಗಳನ್ನು ಸೇವಿಸುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ಸ್: ಎ ತೂಕ ಹೆಚ್ಚಳ, ಬಿ ಶುಗರ್, ಸಿ ಚರ್ಮ, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮ. ಬೇರೆ ಯಾವುದೇ ಆಹಾರಕ್ಕೆ ಹೋಲಿಸಿದರೆ ಹಣ್ಣುಗಳು ಬೇಗನೆ ಜೀರ್ಣವಾಗುತ್ತವೆ. ಇದನ್ನು ಇತರ ಯಾವುದೇ ಆಹಾರಗಳೊಂದಿಗೆ ಸೇವಿಸುವುದು ದೇಹದಲ್ಲಿ ವಿಷದ ರಚನೆಗೆ ಕಾರಣವಾಗಬಹುದು, ಏಕೆಂದರೆ ಆಹಾರಗಳ ಜೋಡಿಯು ಜೀರ್ಣಕ್ರಿಯೆ ಪ್ರಕ್ರಿಯೆಯನ್ನು ಕಡಿಮೆ ಮಾಡಬಹುದು. ಅತಿ ಭಾರವಾದ ಆಹಾರ ಜೀರ್ಣವಾಗಲು ತೆಗೆದುಕೊಳ್ಳುವಷ್ಟು ಕಾಲ ಹಣ್ಣುಗಳು ಹೊಟ್ಟೆಯಲ್ಲಿಯೇ ಇರಬೇಕಾಗುತ್ತದೆ. ಇದರಿಂದ ದೇಹಕ್ಕೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕಷ್ಟವಾಗುತ್ತದೆ. ಜೀರ್ಣಕಾರಿ ರಸಗಳು ಅದನ್ನು ಹುದುಗಿಸಲು ಪ್ರಾರಂಭಿಸುತ್ತವೆ. ಇದು ಸಾಮಾನ್ಯವಾಗಿ ವಿಷಕಾರಿಯಾಗಿದೆ ಮತ್ತು ಅನಾರೋಗ್ಯ ಮತ್ತು ಇತರ ಆರೋಗ್ಯ ಸಂಬಂಧಿತ ಪರಿಸ್ಥಿತಿಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ಹಾಲು ಮತ್ತು ಮೊಸರಿನಂತಹ ಡೈರಿ ಪದಾರ್ಥಗಳೊಂದಿಗೆ ಹಣ್ಣುಗಳನ್ನು ಸೇವಿಸುವುದು ಮೊಡವೆ ಮತ್ತು ಸೋರಿಯಾಸಿಸ್ ಚರ್ಮದ ರೋಗಗಳಿಗೆ ಕಾರಣವಾಗುತ್ತವೆ. ಐದನೇ ಪ್ರಶ್ನೆ, ಅಪಸ್ಮಾರ ಎಂದರೇನು? ಇದು ದೇಹದ ಯಾವ ಅಂಗಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ಎ ಮೂರ್ಛೆ ರೋಗ, ಬಿ ಮೆದುಳು, ಸಿ ಪಾರ್ಶ್ವವಾಯು, ಡಿ ನರಗಳು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮೆದುಳಿನ ವಿದ್ಯುತ್ ಚಟುವಟಿಕೆಯಲ್ಲಿ ಆಗುವ ಸರಳ ವ್ಯತ್ಯಯವೇ ಅಪಸ್ಮಾರ. ಮೆದುಳಿಗೆ ಹಾನಿ ಮಾಡುವ ಹಲವು ಕಾರಣಗಳಿಂದಾಗಿ ಈ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಇದು ಚಯಾಪಚಯ ವ್ಯವಸ್ಥೆಯಲ್ಲಿನ ಸಮಸ್ಯೆಯಾಗಿದ್ದು, ಸೋಂಕು, ರಕ್ತನಾಳ ಸಮಸ್ಯೆ ಮತ್ತು ಮೆದುಳಿನ ಗಡ್ಡೆಯ ರೂಪದಲ್ಲಿಯೂ ತಲೆದೂರಬಹುದು. ಆರನೇ ಪ್ರಶ್ನೆ, ಯಾವ ದೇಶವನ್ನು ದ್ವೀಪ ದೇಶ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ಶ್ರೀಲಂಕಾ, ಸಿ ನ್ಯೂಜಿಲೆಂಡ್, ಡಿ ಐಸ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ. ದ್ವೀಪ ದೇಶವು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರುವ ರಾಷ್ಟ್ರವಾಗಿದ್ದು ಇತರ ದೇಶಗಳೊಂದಿಗೆ ಯಾವುದೇ ಭೂಗಡಿಗಳಿಲ್ಲ. ಈ ದೇಶಗಳು ಅವುಗಳ ಭೌಗೋಳಿಕ ಪ್ರತ್ಯೇಕತೆ, ವಿಭಿನ್ನ ಪರಿಸರ ವ್ಯವಸ್ಥೆಗಳು ಮತ್ತು ಸಂಸ್ಕೃತಿಗಳಿಂದ ಅನನ್ಯವಾಗಿವೆ.
ಅವುಗಳು ಸಾಮಾನ್ಯವಾಗಿ ಸಾಗರಗಳು ಅಥವಾ ಸಮುದ್ರಗಳಿಂದ ಸುತ್ತುವರೆದಿರುತ್ತವೆ. ಹೀಗಾಗಿ ಶ್ರೀಲಂಕಾವನ್ನು ದ್ವೀಪ ರಾಷ್ಟ್ರವೆಂದು ಪರಿಗಣಿಸಲಾಗಿದೆ. 7ನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಒಣಚರ್ಮದಂತಹ ಸಮಸ್ಯೆಗಳು ಪರಿಹಾರವಾಗುತ್ತವೆ? ಆಪ್ಷನ್ಸ್: ಎ ಹಾಲು, ಬಿ ಬಾಳೆಹಣ್ಣು, ಸಿ ಮೊಸರು, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಡಿ ದಾಳಿಂಬೆ. ದಾಳಿಂಬೆಯು ಆಂಟಿ ಆಕ್ಸಿಡೆಂಟ್ ಪವರ್ ಹೌಸ್ ಆಗಿದ್ದು ಹೇರಳವಾದ ಪಾಲಿಫಿನಾಲ್ಗಳು ಮತ್ತು ವಿಟಮಿನ್ ಸಿ ಯನ್ನು ಒಳಗೊಂಡಿರುತ್ತವೆ. ಈ ಉತ್ಕರ್ಷಣ ನಿರೋಧಕಗಳು ನಿಮ್ಮ ಚರ್ಮದ ನಿಷ್ಠಾವಂತ ನೈಟ್ಸ್ ಎಂದು ಯೋಚಿಸಿ ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ರಕ್ಷಿಸುತ್ತವೆ ಮತ್ತು ನಿಮ್ಮ ಚರ್ಮವನ್ನು ಹಾನಿಯಿಂದ ರಕ್ಷಿಸುತ್ತವೆ. 8ನೇ ಪ್ರಶ್ನೆ, ಹಸಿ ಕಡಲೆಕಾಯಿ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಎ ಹೃದ್ರೋಗ, ಬಿ ರಕ್ತದೊತ್ತಡ, ಸಿ ಖಿನ್ನತೆ, ಡಿ ಪಾರ್ಶ್ವವಾಯು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಕಡಲೆಕಾಯಿ ಹೃದಯದ ಆರೋಗ್ಯವನ್ನು ಸುಧಾರಿಸುತ್ತದೆ. ಇದಲ್ಲದೆ ದೇಹದಲ್ಲಿನ ರಕ್ತದೊತ್ತಡದ ಮಟ್ಟವನ್ನು ಕಡಿಮೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಅಮೈನೋ ಆಮ್ಲಗಳಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತದೆ. ಇದು ಅಪಧಮನಿಗಳ ಒಳಪದರವನ್ನು ಅಪಧಮನಿ ಕಾಠಿಣ್ಯದ ಸ್ಥಿತಿಯಿಂದ ರಕ್ಷಿಸುತ್ತದೆ. ಇದು ಅಪಧಮನಿಯ ಗೋಡೆಗಳಲ್ಲಿ ಮತ್ತು ಕೊಬ್ಬುಗಳು, ಕೊಲೆಸ್ಟ್ರಾಲ್ ಮತ್ತು ಇತರ ಪದಾರ್ಥಗಳ ಸಂಗ್ರಹವಾಗಿವೆ. 9ನೇ ಪ್ರಶ್ನೆ, ಅಕಾಲಿಕ ಹೆರಿಗೆಗಳು ಅಥವಾ ಅವಧಿಪೂರ್ವ ಜನನಗಳಿಗೆ ಕಾರಣವೇನು? ಆಪ್ಷನ್ಸ್: ಎ ತಾಯಿಯ ವಯಸ್ಸು, ಬಿ ಬಂಜೇತನ ಚಿಕಿತ್ಸೆ, ಸಿ ಬೊಜ್ಜು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗರ್ಭಧಾರಣೆಯ 37 ಪೂರ್ಣಗೊಂಡ ವಾರಗಳ ಮೊದಲು ಸ್ವಾಭಾವಿಕವಾಗಿ ಹೆರಿಗೆ ನೋವು ಕಾಣಿಸಿಕೊಳ್ಳುವುದನ್ನು ಅವಧಿಪೂರ್ವ ಹೆರಿಗೆ ಎಂದು ಕರೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಪ್ರಸವ ಪೂರ್ವ ಜನನಗಳ ಹೆಚ್ಚಳಕ್ಕೆ ಬಂಜೇತನ ಚಿಕಿತ್ಸೆಗಳು ವಿವಿಧ ಕಾರಣಗಳಿಂದ ಉಂಟಾಗಬಹುದು. ತಾಯಿಯ ವಯಸ್ಸಿನಲ್ಲಿ ಹೆಚ್ಚಳ, ಮಧುಮೇಹದಂತಹ ತಾಯಿಯ ಕೋರ್ಮೋಬಿಡ್ ಪರಿಸ್ಥಿತಿಗಳ ಹೆಚ್ಚಳ, ಅಧಿಕ ರಕ್ತದೊತ್ತಡ, ಸಂತಾನೋತ್ಪತ್ತಿ ವಯಸ್ಸಿನ ಮಹಿಳೆಯರಲ್ಲಿ ಸ್ಥೂಲಕಾಯತೆಯ ಹೆಚ್ಚಳ ಇಂತಹ ಸಮಸ್ಯೆಗಳಿಂದಾಗಿ ಅಕಾಲಿಕ ಹೆರಿಗೆಗಳು ಅಥವಾ ಅವಧಿಪೂರ್ವ ಜನನಗಳಿಗೆ ಕಾರಣವಾಗುತ್ತಿವೆ. 10ನೇ ಪ್ರಶ್ನೆ, ವಾತಾವರಣದಲ್ಲಿ ಸೂರ್ಯನನ್ನು ಅಲುಗಾಡಿಸುವ ಏಕೈಕ ಗ್ರಹ ಯಾವುದು? ಆಪ್ಷನ್ಸ್: ಎ ಶುಕ್ರ, ಬಿ ಚಂದ್ರ, ಸಿ ಬುಧ, ಡಿ ಗುರು. ಸರಿಯಾದ ಉತ್ತರ ಆಪ್ಷನ್ ಡಿ ಗುರು. ಗುರುಗ್ರಹದ ಗುರುತ್ವಾಕರ್ಷಣೆಯ ಪರಿಣಾಮದಿಂದಾಗಿ ನಮ್ಮ ಸೂರ್ಯನು ಉಳಿದ ಗ್ರಹಗಳಿಗಿಂತ ಒಂದು ಸ್ಥಳದಿಂದ ಅಲುಗಾಡುತ್ತಾನೆ. ಇದಕ್ಕಾಗಿಯೇ ಗುರುಗ್ರಹವು ಸೂರ್ಯನ ಕೇಂದ್ರದ ಸುತ್ತ ಸುತ್ತುವುದಿಲ್ಲ. ಬದಲಾಗಿ ಇದು ಬ್ಯಾರಿಸೆಂಟರ್ ಎಂಬ ಮತ್ತೊಂದು ಬಿಂದುವಿನ ಸುತ್ತ ಸುತ್ತುತ್ತದೆ. ವಾಸ್ತವವಾಗಿ ಸೂರ್ಯನು ಗುರುಗ್ರಹದ ಕಾರಣದಿಂದಾಗಿ ಈ ಬ್ಯಾರಿ ಕೇಂದ್ರದ ಸುತ್ತಲೂ ಸುತ್ತುತ್ತಾನೆ. ಇದು ಸೂರ್ಯನಿಂದ ಸ್ವಲ್ಪ ದೂರದಲ್ಲಿದೆ. ಈ ಕಾರಣದಿಂದಾಗಿ ಅದು ದಿಗ್ಭ್ರಮೆಗೊಳಿಸುತ್ತದೆ ಅಥವಾ ಅಲುಗಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.